ಇನ್ನೊಂದು ಕಡೆಗೆ ಡಿ ಕೆ ಸುರೇಶ್ ಅವರು ಏನೂ ಕಡಿಮೆ ಇಲ್ಲ. ಸಿಡಿ ಫ್ಯಾಕ್ಟ್ರಿ ಇದ್ದಿದ್ದು ಪದ್ಮನಾಭ ನಗರದಲ್ಲಿ, ಹೊಳೆ ನರಸೀಪುರದಲ್ಲಿ ಅಂತ ಇವರೇ ಕಣ್ಣಾರೆ ಕಂಡಂಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಫ್ಯಾಕ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದವ್ರು ಯಾರು? ಜೆಡಿಎಸ್ ಟ್ವೀಟ್ಗೆ ಡಿ ಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಅಣ್ಣನ ಬಗ್ಗೆ ಮಾತಾಡಿದಕ್ಕೆ ತಮ್ಮ ಸಿಟ್ಟಾಗಿದ್ದಾರೆ. HDK ರಾಜ್ಯ ರಾಜಕೀಯ ಎಂಟ್ರಿಗೂ ಕೂಡ ಯಾರು ಡ್ಯಾಡಿ, ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನಪ್ಪ ಅರ್ಥ ಅಂತ ಕೇಳಿದ್ದಾರೆ. ಕೇಂದ್ರದಲ್ಲಿ ರಾಜೀನಾಮೆ ಕೊಟ್ಟು ಅವ್ರು ಇಲ್ಲಿಗೆ ಬರಲಿ, ಇಲ್ಲಾಂದ್ರೆ ಅಲ್ಲೇ ಅವ್ರು ಇದು ಬಿಡ್ಲಿ, ಅದಿನ್ನೂ ಒಳ್ಳೇದೇ ಅಂತ ಡಿ ಕೆ ಸುರೇಶ್ ಮಾಜಿ ಸಂಸದರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಣ್ಣನ ಬಗ್ಗೆ ಮಾತನಾಡಿದಕ್ಕೆ ತಮ್ಮ ಸಿಟ್ಟಾಗಿ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಕುಮಾರಸ್ವಾಮಿ ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡಿಸಿ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಆ ಗಾಣಗ ರವಿ ನಮ್ಮ ಶಾಸಕರು 100 ಎಕರೆ ಜಾಗ ಕೊಟ್ಟಿದ್ದಾರಂತೆ, ಇಡ್ಕೊಟ್ಟಿದ್ದಾರಂತೆ. ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂದ್ರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ? ಜಾಗ ತೋರಿಸಿದ್ದಾರೆ, ಸರ್ಕಾರಿ ಜಾಗ ಗುರುತಿಸಿದ್ದಾರೆ. ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನು ಮಾಡ್ತೀರಿ ಅದನ್ನ ಹೇಳಿ. ಕೇವಲವಾದಂಥ ಮಾತುಗಳನ್ನು ಆಡೋದನ್ನು ಬಿಟ್ಟು ರಾಜ್ಯದ ಹಿತವನ್ನು ಕಾಪಾಡೋದನ್ನು ಕಲ್ತ್ಕೊಳ್ಳಿ. HMT ಉದ್ಧಾರ ಮಾಡೋದಕ್ಕೆ ಹೇಳ್ತಿದ್ರಲ್ಲ, ಅದನ್ನ ಮಾಡಿ. ಯಾರು? JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆ ನರಸೀಪುರದಲ್ಲಿ. ಹೊಳೆ ನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆ ನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು ಅಂತ. ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು? ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಅಂತ ಗೊತ್ತಿದೆಯಲ್ಲ ಈಗ. ಹೊಳೆ ನರಸೀಪುರ ಕುಮಾರಸ್ವಾಮಿ